ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಹೇಳ್ಕೊಡ್ತೀನಿ. ಏನಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಬನ್ನಿ ಶುರು ಮಾಡೋಣ. ನೋಡಿ, ನಾನು 2 ಈ ರೀತಿ ಕೊಬ್ಬರಿ ಗುಂಡ ತೊಗೊಂಡಿದ್ದೀನಿ. ಕೊಬ್ಬರಿ ಏನಿದೆಲ್ಲ ತುರ್ಕೊಂಡು ತೊಗೊಂಡಿದ್ದೀನಿ. 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಕೊಬ್ಬರಿ ತುರ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಹುರ್ಕೋಬೇಕು. ನೋಡಿ, ಇದು ಹುರ್ಕೊಂಡದಾಗಿದೆ. ನಾನು ಇದು ಸೈಡ್ ಇಟ್ಕೊಂಡಿದ್ದೀನಿ. ಮತ್ತೆ ಈ ರೀತಿ ಕಡೆ ಇಟ್ಕೊಂಡು ಮತ್ತೆ 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. 1 ವಾಟ್ಕ ನಾನು ಬಾದಾಮ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ವಾಟ್ಕ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದು ಸಣ್ಣ ಸಣ್ಣಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಇದೆಲ್ಲ ಸಣ್ಣಾಗಿ ಇಟ್ಕೊಂಡು ಹುರ್ಕೋಬೇಕು. ಅರ್ಧ ವಾಟ್ಕ ಕುಂಬಳಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಒಂದು 5 ಚಮಚದಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. 2 ಚಮಚ ಗಸಗಸೆ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಸಣ್ಣಾಗಿ ಇಟ್ಕೊಂಡು ಹುರ್ಕೋಬೇಕು. 4 ಚಮಚದಷ್ಟು ವಾಟರ್ ಮೆಲನ್ ಸೀಡ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಹುರ್ಕೊಂಡದಾಗಿದೆ. ನಾನು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ಇದು ಮತ್ತೊಂದು ಪ್ರೊಸೀಜರ್ ಮಾಡೋಣ. 1 ವಾಟ್ಕ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅರ್ಧ ವಾಟ್ಕ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದು ಬೆಲ್ಲ ಇದೆಯಲ್ಲ ಕರಗಿಸ್ಬೇಕು. ನೋಡಿ, ಬೆಲ್ಲ ಇದು ಚೆನ್ನಾಗಿ ಕರಗಿದೆ. ಇದು ನಾನು ಸೈಡ್ ಇಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ನಾವು ಹುರ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಚಮಚ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸಣ್ಣಾಗಿ ಕುಟ್ಕೊಂಡು ಹಾಕೋಬೇಕು. ನೋಡಿ, ನಾವು ಬೆಲ್ಲ ನೀರು ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ಈ ರೀತಿ ಚಾಣಿಸ್ಕೊಂಡು ಹಾಕೋಬೇಕು. ಯಾಕಂದರೆ ಕಸ ಕಡ್ಡಿ ಇರುತ್ತೆ ಅಲ್ಲ, ಅದಕ್ಕೆ ನಾನು ಚಾಣಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2-3 ನಿಮಿಷ ಈ ರೀತಿ ಗ್ಯಾಸ್ ಆನ್ ಮಾಡಿಕೊಂಡು ಇದು ಹೊಳಾಡಿಸ್ಕೋಬೇಕು. ಅಂದರೆ ಗಟ್ಟಿ ಆಗುತ್ತೆ. ನೋಡಿ, ಇದು ಲಡ್ಡು ರೆಡಿಯಾಗಿದೆ. ಮಕ್ಕಳಿಗೂ ಮತ್ತು ಬಾಣಂತಿಯರಿಗೂ ಚೆನ್ನಾಗಿರುತ್ತೆ. ಈ ರೀತಿ ಲಡ್ಡು ಮಾಡ್ಕೊಂಡು ತಿಂದರೆ ಹೆಲ್ದಿ ಇರುತ್ತೆ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.